ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಸಾಕಷ್ಟು ಪ್ರಮುಖವಾದಂತಹ ಒಂದು ಭಾಗ ಅದು. ಈ ಆಚಾರ್ಯರು ಮತ್ತು ಶಿಲ್ಪಿ ಯಾವ ರೀತಿಯಂಥ ಕಟ್ಟುನಿಟ್ಟಿನ ನಿಯಮಗಳನ್ನು ಮತ್ತು ಶ್ರದ್ಧಾಭಕ್ತಿಯನ್ನು ಪಾಲಿಸಬೇಕಾಗ್ತದೆ? ಸಾಮಾನ್ಯವಾಗಿ ಇದಕ್ಕೆಲ್ಲ ನಿಯಮಗಳು ಹೇಳಿದ್ದಾರೆ. 48 ದಿನಗಳ ಕಾಲ ಒಂದು ಮಂಡಲ ಅಂತ ಕರೀತಾರೆ. ಈ ಸಂಕಲ್ಪ ಆದ ತಕ್ಷಣವೇ ಆ ಮಂಡಲದಲ್ಲಿ ಇವರು ಯಾವುದೇ ಬೇರೆ ರೀತಿಯ ಆಹಾರಗಳನ್ನು ಸ್ವೀಕರಿಸುವಂತಿಲ್ಲ. ಸಾತ್ವಿಕ ಆಹಾರಗಳನ್ನು ಸ್ವೀಕರಿಸಬೇಕು. ಅದು ಕೂಡ ಕೇವಲ ಒಂದು ಹೊತ್ತು ಸ್ವೀಕರಿಸಬೇಕು. ಮತ್ತು ಪ್ರತಿಷ್ಠೆ ಮಾಡುವವರು ಆ ಮಂತ್ರ, ಯಾವ ಮಂತ್ರವನ್ನು ಅವರು ಪ್ರತಿಷ್ಠೆ ಮಾಡ್ತಾರೋ ಆ ಮಂತ್ರದಲ್ಲಿ, ಅಂದರೆ ರಾಮನ ಮಂತ್ರ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಥವಾ ಇನ್ಯಾವುದು ಓಂ ರಾಮಾಯ ನಮಃ ಏನೋ ಮಂತ್ರಗಳಿದೆ, ಆ ಮಂತ್ರಗಳನ್ನು ಅವರು 48 ದಿನಗಳ ಕಾಲ ಕನಿಷ್ಠ ಒಂದು 10,000 ಬಾರಿಯಾದರೂ ಜಪಿಸಿರಬೇಕು. ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಶಕ್ತಿ ಇರ್ತದೆ. ಆ 10,000 ಬಾರಿ ಜಪಿಸಿರುವ ಮಂತ್ರಶಕ್ತಿಯನ್ನು ಇಟ್ಕೊಂಡವರು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಅದೇ ರೀತಿ ಅವರು ವ್ಯರ್ಥ ಆಲಾಪಗಳನ್ನು ಮಾಡದೆ ಮೌನದಲ್ಲಿರಬೇಕು, ಸಂಯಮಿಯಾಗಿರಬೇಕು, ಜಿತೇಂದ್ರಿಯರಾಗಬೇಕು ಮತ್ತು ಪ್ರಯಾಣಗಳನ್ನು ಮಾಡಬಾರ್ದು. ಇದೆಲ್ಲವನ್ನು ಮಾಡ್ತಾ ಅವರು ಪ್ರಾಣಶಕ್ತಿಯನ್ನು, ತಮ್ಮಲ್ಲಿರುವ ಪ್ರಾಣಶಕ್ತಿಯನ್ನು ತಾವು ಜಾಸ್ತಿ ಮಾಡಿಕೊಂಡಿರ್ತಾರೆ. ಆ ಸಮಯದಲ್ಲಿ ಅವರು ಬಂದು ವಕ್ಷಸ್ಥಳದ ಮೇಲೆ ಇಟ್ಟು ಆ ಸಮಸ್ತ ಜೀವವೂ ಕೂಡ ಆ ಶ್ರೀರಾಮಚಂದ್ರನ ಪ್ರಾಣಶಕ್ತಿ ಇಲ್ಲಿಗೆ ಬರಲಿ ಅಂತ ಆವಾಹನೆಯನ್ನು ಮಾಡ್ತಾರೆ. ಅಲ್ಲಿಗೆ ಸಂಪೂರ್ಣವಾಗುತ್ತೆ. ಅದಾದಮೇಲೆ ಅವಭೃತ ಸ್ನಾನವನ್ನು ಮಾಡಬೇಕು ಅವರು. ಅಂದರೆ ಯಾವುದಾದ್ರೂ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಇಷ್ಟಪಾತ್ರರಿಗೆ ದಾನಗಳನ್ನೆಲ್ಲ ಕೊಟ್ಟು ನಮ್ಮ ಜೀವನ ಕೃತಾರ್ಥವಾಯಿತು ಅಂತ ಭಾವಿಸಬೇಕು. ಇಷ್ಟು ವಿಚಾರಗಳು. ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಸಾಕಷ್ಟು ಪ್ರಮುಖವಾದಂತಹ ಒಂದು ಭಾಗ ಅದು. ಈ ಆಚಾರ್ಯರು ಮತ್ತು ಶಿಲ್ಪಿ ಯಾವ ರೀತಿಯಂಥ ಕಟ್ಟುನಿಟ್ಟಿನ ನಿಯಮಗಳನ್ನು ಮತ್ತು ಶ್ರದ್ಧಾಭಕ್ತಿಯನ್ನು ಪಾಲಿಸಬೇಕಾಗ್ತದೆ? ಸಾಮಾನ್ಯವಾಗಿ ಇದಕ್ಕೆಲ್ಲ ನಿಯಮಗಳು ಹೇಳಿದ್ದಾರೆ. 48 ದಿನಗಳ ಕಾಲ ಒಂದು ಮಂಡಲ ಅಂತ ಕರೀತಾರೆ. ಈ ಸಂಕಲ್ಪ ಆದ ತಕ್ಷಣವೇ ಆ ಮಂಡಲದಲ್ಲಿ ಇವರು ಯಾವುದೇ ಬೇರೆ ರೀತಿಯ ಆಹಾರಗಳನ್ನು ಸ್ವೀಕರಿಸುವಂತಿಲ್ಲ. ಸಾತ್ವಿಕ ಆಹಾರಗಳನ್ನು ಸ್ವೀಕರಿಸಬೇಕು. ಅದು ಕೂಡ ಕೇವಲ ಒಂದು ಹೊತ್ತು ಸ್ವೀಕರಿಸಬೇಕು. ಮತ್ತು ಪ್ರತಿಷ್ಠೆ ಮಾಡುವವರು ಆ ಮಂತ್ರ, ಯಾವ ಮಂತ್ರವನ್ನು ಅವರು ಪ್ರತಿಷ್ಠೆ ಮಾಡ್ತಾರೋ ಆ ಮಂತ್ರದಲ್ಲಿ, ಅಂದರೆ ರಾಮನ ಮಂತ್ರ, ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಥವಾ ಇನ್ಯಾವುದು ಓಂ ರಾಮಾಯ ನಮಃ ಏನೋ ಮಂತ್ರಗಳಿದೆ, ಆ ಮಂತ್ರಗಳನ್ನು ಅವರು 48 ದಿನಗಳ ಕಾಲ ಕನಿಷ್ಠ ಒಂದು 10,000 ಬಾರಿಯಾದರೂ ಜಪಿಸಿರಬೇಕು. ಇನ್ನೂ ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಶಕ್ತಿ ಇರ್ತದೆ. ಆ 10,000 ಬಾರಿ ಜಪಿಸಿರುವ ಮಂತ್ರಶಕ್ತಿಯನ್ನು ಇಟ್ಕೊಂಡವರು ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಅದೇ ರೀತಿ ಅವರು ವ್ಯರ್ಥ ಆಲಾಪಗಳನ್ನು ಮಾಡದೆ ಮೌನದಲ್ಲಿರಬೇಕು, ಸಂಯಮಿಯಾಗಿರಬೇಕು, ಜಿತೇಂದ್ರಿಯರಾಗಬೇಕು ಮತ್ತು ಪ್ರಯಾಣಗಳನ್ನು ಮಾಡಬಾರ್ದು. ಇದೆಲ್ಲವನ್ನು ಮಾಡ್ತಾ ಅವರು ಪ್ರಾಣಶಕ್ತಿಯನ್ನು, ತಮ್ಮಲ್ಲಿರುವ ಪ್ರಾಣಶಕ್ತಿಯನ್ನು ತಾವು ಜಾಸ್ತಿ ಮಾಡಿಕೊಂಡಿರ್ತಾರೆ. ಆ ಸಮಯದಲ್ಲಿ ಅವರು ಬಂದು ವಕ್ಷಸ್ಥಳದ ಮೇಲೆ ಇಟ್ಟು ಆ ಸಮಸ್ತ ಜೀವವೂ ಕೂಡ ಆ ಶ್ರೀರಾಮಚಂದ್ರನ ಪ್ರಾಣಶಕ್ತಿ ಇಲ್ಲಿಗೆ ಬರಲಿ ಅಂತ ಆವಾಹನೆಯನ್ನು ಮಾಡ್ತಾರೆ. ಅಲ್ಲಿಗೆ ಸಂಪೂರ್ಣವಾಗುತ್ತೆ. ಅದಾದಮೇಲೆ ಅವಭೃತ ಸ್ನಾನವನ್ನು ಮಾಡಬೇಕು ಅವರು. ಅಂದರೆ ಯಾವುದಾದ್ರೂ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ಆ ಇಷ್ಟಪಾತ್ರರಿಗೆ ದಾನಗಳನ್ನೆಲ್ಲ ಕೊಟ್ಟು ನಮ್ಮ ಜೀವನ ಕೃತಾರ್ಥವಾಯಿತು ಅಂತ ಭಾವಿಸಬೇಕು. ಇಷ್ಟು ವಿಚಾರಗಳು.